ಏನ್ರಿ, ನಮ್ಮ ವಿಶ್ವ ಬಂದು ಹೋದ್ಮೇಲೆ ಅವನು ಹೇಳಿದ ಮಾತನ್ನು ಕೇಳಿ ನನಗೆ ತುಂಬ ಭಯ ಆಗ್ತಿದೆ. ನಮ್ಮ ಜಾನು ಜೀವಂತವಾಗಿ ವಾಪಸ್ ಬಂದು ಅಂತ ನಾವು ಸಂತೋಷ ಪಡಬೇಕಾ, ಅಥವಾ ಅವಳು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾಳಲ್ಲ ಅಂತ ದುಃಖ ಪಡಬೇಕಾ? ಒಂದು ಅರ್ಥ ಆಗ್ತಾ ಇಲ್ಲ. ಲಕ್ಷ್ಮಿ, ನೀನು ಹಿಂಗೆ ಬೇಜಾರು ಮಾಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ವಿಶ್ವ ಹೇಳ್ದ ಅಲ್ವಾ, ಅವಳನ್ನ ನೀನು ಎಲ್ಲೋಗಿದ್ದೆ, ಇಷ್ಟು ದಿನ ಏನು ಮಾಡ್ತಾ ಇದ್ದೆ, ಯಾಕೆ ಬರಲಿಲ್ಲ, ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳಬೇಡಿ ಅಂತ ಹೇಳಿದ್ದಾನೆ. ಅಂಥ ಪ್ರಶ್ನೆ ಕೇಳೋದು ಬೇಡ. ಪ್ರೀತಿಯಿಂದ ಏನೂ ಆಗಿಲ್ಲ ಅನ್ನೋ ಥರ ನಾವು ಅವಳನ್ನು ನೋಡ್ಕೊಳ್ಳೋಣ. ನಿಜವಾಗ್ಲೂ ಅವಳು ಮೊದಲು ಹೇಗಿದ್ಲು ಹಾಗಾಗ್ತಾಳೆ. ಹೌದಪ್ಪ, ಎಂಥ ನೋವಿದ್ರು ಅದನ್ನು ವಾಸಿ ಮಾಡೋ ಶಕ್ತಿ ಪ್ರೀತಿಗಿದೆ. ಆದರೂ ನಮ್ಮ ಜಾನುಗೆ ಇಷ್ಟೆಲ್ಲ ಆಗಿದೆಯಲ್ಲ, ಅವಳಿಗೆ ಎಷ್ಟು ಕಷ್ಟ ಆಗಿರ್ಬೋದು. ನಾವೆಲ್ಲ ಇದ್ದರೂ ಅವಳು ಎಷ್ಟು ನೋವು ಅನುಭವಿಸಿದಾಳೆ. ಅಷ್ಟೆಲ್ಲ ತುಂಟಾಟ ಮಾಡಿಕೊಂಡು ಗಂಡು ಮಗು ಥರ ಧೈರ್ಯವಾಗಿದ್ದವಳು ಈಗ ಸೂಕ್ಷ್ಮ ಆಗೋಗಿದ್ದಾಳೆ. ಹೌದು ಮೇಡಮ್ ಅವರೇ, ಪಾಪ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ಕಷ್ಟಪಟ್ಬಿಟ್ರು. ಒಂದೊಂದು ಸಲ ಯೋಚನೆ ಮಾಡಿದ್ರೆ ಬದುಕೋಕೆ ಎಷ್ಟೆಲ್ಲ ಹೋರಾಟ ಮಾಡಬೇಕಪ್ಪ ಅನ್ಸ್ಬಿಡ್ತದೆ. ದೇವರು ದೊಡ್ಡವನು ಸಿದ್ದವರೇ. ಅಮ್ಮ ಮಾಡಿದ ಪೂಜೆ ಫಲನೋ ಅಥವಾ ಮನೆಯವ್ರ ಪುಣ್ಯನೋ ಜಾನು ನಮಗೆ ಮತ್ತೆ ಜೀವಂತವಾಗಿ ಸಿಕ್ಕಿದ್ದಾಳೆ. ನಿಜ ಮಗಳೇ, ಅದಂತೂ ನಮ್ಮ ಬದುಕಲ್ಲಿ ನಡೆದಿರೋ ದೊಡ್ಡ ಅದ್ಭುತ. ಒಳ್ಳೆ ದಾರಿಲಿರೋರಿಗೆ ಆ ಭಗವಂತ ಯಾವತ್ತಿದ್ರೂ ಕಾಪಾಡ್ತೀನಿ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಅಪ್ಪ, ಆದರೆ ಯಾಕೋ ಜಯಂತ್ ಅವ್ರ ಹೆಸರು ಹೇಳಿದ ತಕ್ಷಣ ಜಾನು ಸುಮ್ಮನೆ ಆಗ್ಬಿಡ್ತಾಳೆ. ನಾನು ಆವಾಗಲಿಂದ ಗಮನಿಸ್ತಾ ಇದ್ದೀನಿ, ಅವ್ರ ವಿಷಯ ಎತ್ತಿದ್ರೆ ಸಾಕು ಅವಳೇನು ಮಾತಾಡೋದೇ ಇಲ್ಲ. ಯಾಕೆ ಅವಳಿಗೆ ಅವ್ರ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತಿಲ್ವಾ? ಏನೋ ಗೊತ್ತಿಲ್ಲ ಭಾವನಾ, ಆದರೆ ನನಗೂ ಹಾಗೆ ಅನಿಸುತ್ತೆ. ರೀ, ನಾವು ಯಾರಾದರೂ ಅಳಿಯಂದ್ರಿಗೆ ಫೋನ್ ಮಾಡಿ ನಮ್ಮ ಜಾನು ಬದುಕಿದ್ದಾಳೆ, ನಮ್ಮ ಜೊತೆ ಇದ್ದಾಳೆ ಅಂತ ತಿಳಿಸ್ಬೇಕಲ್ವಾ? ಪಾಪ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ. ಅವ್ರನ್ನ ನೋಡಿದ್ರೆ ನಮ್ಮ ಜಾನನ್ನು ಸ್ವಲ್ಪ ಬದಲಾಗ್ಬೋದು. ನಿಜ ಲಕ್ಷ್ಮಿ, ಅಂಥ ಗಂಡನ ಪಡೆಯೋಕ್ಕೆ ನಮ್ಮ ಜಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ಲೋ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ಹೆಂಡತಿ ಸತ್ತರೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಗಂಡಸರು ತುದಿಗಾಲಲ್ಲಿ ನಿಂತಿರ್ತಾರೆ. ಆದರೆ ನಮ್ಮ ಅಳಿಯಂದ್ರು ನಾವೇ ಮದುವೆ ಮಾಡ್ಕೊಳ್ಳಿ ಅಂತ ಎಷ್ಟು ಬಲವಂತ ಮಾಡಿದ್ರೂ ಆಗಲ್ಲ ಅಂದ್ಬಿಟ್ರು. ಜಾನು ಕೊಟ್ಟಿರೋ ಜಾಗನ ಯಾರಿಗೂ ಕೊಡಲ್ಲ ಅಂತ ಹೇಳಿಬಿಟ್ರು. ದೇವರಂಥ ಮನುಷ್ಯ. ನಮ್ಮ ಜಾನು ಇಲ್ಲದೆ ಇಷ್ಟು ದಿನ ಅದು ಎಷ್ಟು ಸಂಕಟ ಪಟ್ಟಿದಾರೋ ಏನೋ. ಅವ್ರಿಗೊಂದು ಫೋನ್ ಮಾಡಿ ವಿಷಯ ತಿಳಿಸಿ ಇಲ್ಲಿಗೆ ಬರೋಕ್ಕೆ ಹೇಳೋಣ ಅಂದರೆ ಜಾನುನೇ ಯಾಕೋ ಮನಸ್ಸು ಮಾಡ್ತಾ ಇಲ್ವಲ್ಲ, ಏನು ಮಾಡೋದು? ನಾವ್ಯಾಕೊಂದು ಕೆಲಸ ಮಾಡಬಾರ್ದು, ಅವಳನ್ನೇ ಕರೆದು ಅಳಿಯಂದ್ರಿಗೆ ಫೋನ್ ಮಾಡೋಣ ಅಂತ ಕೇಳ್ಬೋದಲ್ವಾ? ಅವಳೇ ಬಂದು ನೋಡು. ಬಟ್ಟೆ ಒಣಗಾಕಿದ್ದಾಯ್ತಾ? ಜಾನು, ನೀನೊಂದು ಮಾತು ಕೇಳಬೇಕಿತ್ತು ಮಗಳೇ. ಹಾಂ ಅಪ್ಪ. ಅಳಿಯಂದ್ರಿಗೆ ನೀನು ಬಂದಿರೋ ವಿಷಯ ತಿಳಿಸಿ ಅವ್ರನ್ನ ಇಲ್ಲಿ ಕರ್ಸೋಣವಾ? ಸರಿಯಪ್ಪ, ಬರಕ್ಕೆ ಹೇಳಿ. ನೀರು ಕುಡಿತ್ಯಮ್ಮ? ಬೇಡಪ್ಪ. ಯಾರಪ್ಪ ಇದಷ್ಟೊತ್ತಲ್ಲಿ? ಚೆಲ್ವಿ, ಹೇಳು ಚೆಲ್ವಿ. ಅಕ್ಕ, ನಿಮ್ಗೊಂದು ಖುಷಿ ಸುದ್ದಿ. ಸಂತೋಷದ ವಿಷಯನಾ? ಏನದು? ಅಜ್ಜಿಗೆ ಪ್ರಜ್ಞೆ ಬಂದೈತೆ. ಏನೋ ಏನ್ ಹೇಳ್ತಾ ಇದೀಯ ನೀನು ಚೆಲ್ವಿ? ಹೌದು ಅಕ್ಕ, ಜಾನು ಅವ್ರ ಕಾಲ್ ಗುಣನೋ ಏನೋ, ಜಾನು ಬಂದ್ಮೇಲೆ ಅಜ್ಜಿ ಸರಿ ಹೋಗ್ಬಿಟ್ರು. ಈಗಲೂ ಜಾನು ಅಜ್ಜಿ ಹತ್ರ ಮಾತಾಡುವಾಗ ಅಜ್ಜಿಗೆ ಪ್ರಜ್ಞೆ ಬಂದು ಜಾನು ಅವ್ರ ಹತ್ರ ಮಾತಾಡಕ್ಕೆ ಶುರು ಮಾಡ್ಬಿಟ್ರು. ಚೆಲ್ವಿ, ಎಂತ ಸಂತೋಷದ ವಿಷಯ ಹೇಳ್ಬಿಟ್ಟೆ ಚೆಲ್ವಿ ನೀನು. ಆ ದೇವರು ನಮ್ಮ ಅತ್ತೆ ಮಾವನ ಕಷ್ಟನ ನೋಡೋಕ್ಕಾಗದೆ
ಇನ್ಮೇಲಾದರೂ ಸುಖವಾಗಿರಿ ಅಂತ ಒಂದಾದ್ಮೇಲೆ ಒಂದು ಒಳ್ಳೇದು ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಹೌದು ಅಕ್ಕ, ಅತ್ತೆ ಮಾವ ಅಂತೂ ಸಾನೇ ಖುಷಿಯಾಗವ್ರೆ. ಚೆಲ್ವಿ, ಅಜ್ಜಿಗೆ ಜಾನು ಅಂದರೆ ಪ್ರಾಣ ಗೊತ್ತಾ? ಅವಳು ಪಟಪಟ ಅಂತ ಮಾತಾಡಿಕೊಂಡು ಮನೆ ತುಂಬ ತಿರ್ಗಾಡೋವಾಗ ಮನೇಲಿ ಎಂಥ ಕಳೆ ಇತ್ತು ಗೊತ್ತಾ? ಎಲ್ಲರ ಹತ್ರ ಕಿಟ್ಲೆ ಮಾಡಿಕೊಂಡು ತುಂಟತನ ಮಾಡ್ಕೊಂಡು ಅವಳು ತಿರ್ಗಾಡ್ತಾ ಇರೋದನ್ನು ನೋಡೋದಕ್ಕೆ ಒಳ್ಳೆ ಖುಷಿ ಆಗ್ತಿತ್ತು. ಅಜ್ಜಿಗೆ ಜಾನು ಮಾತನ್ನೆಲ್ಲ ಕೇಳಿ ಮತ್ತೆ ಹಿಂದಿಂದೆಲ್ಲ ನೆನಪಾಗಿ ಎಚ್ಚರ ಆಯಿತು ಅಂತ ಅನಿಸುತ್ತೆ. ಎಷ್ಟು ಒಳ್ಳೆ ಕೆಲಸ ಆಯಿತು ಅಲ್ಲ. ನಾನು ಈ ವಿಷಯನ ಈಗಲೇ ನಮ್ಮನೆಯವ್ರಿಗೆ ತಿಳಿಸ್ತೀನಿ. ಇಡ್ತೀನಿ. ಸರಿ ಅಕ್ಕ, ಆಯ್ತು. She is perfectly all right. ಈ ವಯಸ್ಸಲ್ಲೂ ಇವ್ರ ಗುಂಡಿಗೆ ಇಷ್ಟು ಗಟ್ಟಿ ಇದೆ ಅಂದರೆ ನಂಬಕ್ಕಾಗಲ್ಲ ಶ್ರೀನಿವಾಸ್ ಅವರೇ. BP ಎಲ್ಲ ನಾರ್ಮಲ್ ಇದೆ, ಇನ್ನೇನು ತೊಂದರೆ ಇಲ್ಲ. ಥ್ಯಾಂಕ್ ಯು ಡಾಕ್ಟ್ರೆ, ಥ್ಯಾಂಕ್ ಯು. ಕೊನೆ ಗಳಿಗೆಯಲ್ಲಿ ಹಿಂಗಾದ್ರಲ್ಲ ಅಂತ ತುಂಬ ದುಃಖ ಆಗ್ತಾ ಇತ್ತು. ಸರಿ ಹೋದ್ರಲ್ಲ. ಮುಂಚೆ ನಾನು ಬರ್ಕೊಟ್ಟಿದ್ನಲ್ಲ ಟ್ಯಾಬ್ಲೆಟ್ಸ್ನ, ಇನ್ನೂ 15 ದಿನ ಅದನ್ನೇ ಕಂಟಿನ್ಯೂ ಮಾಡಿ. 15 ದಿನ ಆದಮೇಲೆ ಮತ್ತೆ ಬಂದು ಮಾತ್ರೆ ಏನಾದ್ರು ಬದಲಾಯಿಸ್ಬೇಕಾ ಹೇಳ್ತೀನಿ. ಸರಿ ಡಾಕ್ಟ್ರೆ. ನಾನಿನ್ನು ಬರ್ತೀನಿ. ಥ್ಯಾಂಕ್ ಯು ಡಾಕ್ಟ್ರೆ. ಅಮ್ಮ, ನೀನು ಹಿಂಗೆ ಮಲಗಿದ್ದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿರ್ಲಿಲ್ಲಮ್ಮ. ಈಗ ಗುಣ ಆಯ್ತಲ್ಲ, ಭಗವಂತನ ಕೃಪೆ. ನನಗೆ ತುಂಬ ಖುಷಿ ಆಗ್ತಾ ಇದೆಯಮ್ಮ. ಹೌದತ್ತೆ, ನೀವು ಲವಲಕೆಯಿಂದ ಮಾತಾಡ್ತಾ ಇದ್ದಿದ್ದು ಮಾತುಗಳನ್ನ ಕೇಳಿ ಎಷ್ಟು ದಿವಸಗಳಾಗೋಯ್ತು. ಇನ್ಮೇಲೆ ನೀವು ನಗ್ನಗ್ತಾ ಓಡಾಡಿಕೊಂಡು ಮಾತಾಡ್ಕೊಂಡಿರ್ಬೇಕು. ಲಕ್ಷ್ಮಿ, ನಾನು ಹುಷಾರಾಗಿದ್ದೀನಿ. ಇನ್ಮೇಲೆ ಮಾತಾಡ್ತಾ ಇದ್ದೀನಿ. ಶೀನಾ, ಎಲ್ಲರೂ ಹೇಗಿದ್ದೀರಪ್ಪ? ನಾವೆಲ್ಲ ಚೆನ್ನಾಗಿದ್ದೀವಮ್ಮ. ಈಗ ನೀನು ಹುಷಾರಾದಿಯಲ್ಲ, ನಾವೆಲ್ಲ ಇನ್ನೂ ಖುಷಿ ಖುಷಿಯಾಗಿ ಇನ್ನೂ ಚೆನ್ನಾಗಿರ್ತೀವಿ. ಸಂತು, ವೀಣಾ ಎಲ್ಲಿದ್ದಾರಪ್ಪ? ಎಲ್ಲಿದ್ದಾರೋ? ಸಂತು ಹೊಸ ಮನೆ ಕಟ್ಟಿಸ್ತಾಮ್ಮ. ಅವನ ಜೊತೆ ವೀಣಾ, ಚಿರು ಇಬ್ರು ಹೊಸ ಮನೇಲಿದ್ದಾರೆ. ಹರೀಶು, ಚಿಂಚನ ಹೇಗಿದ್ದಾರಪ್ಪ? ನಮ್ಮ ಸಿಂಚನ ಗರ್ಭಿಣಿ, ತವ್ರ ಮನೆಗೆ ಹೋಗಿದ್ದಾಳೆ. ಹರಿನೂ ಅವಳ ಜೊತೆನೆ ಹೋಗಿದ್ದಾನಮ್ಮ. ಚಿಂಚನ ತಾಯಿ ಆಗ್ತಿದ್ದಾಳ? ಇವಾಗ ಹೇಗಿದ್ದಾಳ? ಚೆನ್ನಾಗಿದ್ದಾಳತ್ತೆ. ವೆಂಕಿ ಎಲ್ಲೋ? ಇಲ್ಲೇ ಇದ್ದಾನೆ. ಬಾರು.